ವಾಟರ್ ಟ್ರೈನ್ ಅಲ್ಲಿಂದ ಬರುತ್ತೆ, ಅಲ್ಲಿದೆ. ಅದು ಹಿಂದೆ ತೋಟ ಇದ್ದಿದ್ದನ್ನ ಏನ್ ಮಾಡಿದ್ದಾರೆ, ಓವರ್ ದ ಇಯರ್ಸ್ ಯಾರ್ಯಾರೋ ಕೊಂಡ್ಕೊಂಡಿದ್ದಾರೆ. ದ ಲಾಸ್ಟ್ ದಿಸ್ ಥಿಂಗ್ ದಟ್ ಐ ಆಮ್ ಅವೇರ್ ಆಫ್ ಇಸ್ ಇವರು GM ಸಿದ್ದೇಶ್ವರ್ ಅವರ ಪ್ರಾಪರ್ಟಿ, ದಾವಣಗೆರೆ ಎಂಪಿ ಆಗಿದ್ರಲ್ಲ. ಸೊ ಅದು 3 ಎಕರೆನೋ 3.5 ಎಕರೆನೋ ದೊಡ್ಡ ಜಾಗ. ಅದು ಇಟ್ ವಿಲ್ ವರ್ತ್ ಅರೌಂಡ್ 300 crores ಇಸ್ ವಾಟ್ ಐ ಅಂಡರ್ಸ್ಟ್ಯಾಂಡ್. ಅದ್ರ ಮಧ್ಯದಲ್ಲಿ ಸ್ಟಾಮ್ ವಾಟರ್ ಟ್ರೈನ್ ಒಂದು 10-12 ಅಡಿ ದೊಡ್ಡ ಸ್ಟಾಮ್ ವಾಟರ್ ಟ್ರೈನ್ ಎಲ್ಲ ಎವಿಡೆನ್ಸ್ ಎಲ್ಲ ಇದೆ. ನಕ್ಷೆಯಲ್ಲಿ ನೋಡಿದ್ರೆ ಅದರಲ್ಲೂ ಇದೆ. ಏನಾಯಿತು ಅಂದರೆ ಅವರು ಡೆವಲಪ್ ಮಾಡೋಕ್ಕೆ ಶುರು ಮಾಡಿದ್ರು. ಡ್ಯೂರಿಂಗ್ ಕೋವಿಡ್ ಟೈಮ್ ಯಾರೂ ಇದ್ದಿರೋದಿಲ್ಲಲ್ಲ, ಎಲ್ಲನೂ ಹೊಡೆದಾಕಿ ಬೇಸ್ಮೆಂಟ್ ಒಂದು 20-30 ಅಡಿ ಕೆತ್ತಿ ಇದೆಲ್ಲ ಹೊಡೆದಾಕಿ ಮಾಡಿದ್ರು. ಅದು ಹೊಡೆದಾಕಿದಾಗ ದಟ್ ಇಸ್ ವೆನ್ ಇದು ಸಮಸ್ಯೆ ಶುರು ಆಗಿದ್ದು. ಮಳೆ ನೀರು ಬಿದ್ದಿದ್ದು ಹೋಗೋದಿಲ್ಲ. ಅದ್ರ ಪಕ್ಕದಲ್ಲೇ ನಮ್ದೊಂದು ಇದು ಸುವೇಜ್ ಲೈನ್ ಇತ್ತು, ಅದು ಹೊಡೆದಾಕಿ ಇಟ್ ಇಸ್ ಜಸ್ಟ್ ಅ ಪ್ಯಾಚ್ ಅಪ್ ದಟ್ ದೇ ಹ್ಯಾವ್ ಡನ್. Every year you are facing this issue. Every year, ever since this thing structure came up, it has been at least 3 years, 3-4 years. Yeah, there have been at least 2 FIRs. 2 FIR ಲಾಂಚ್ ಮಾಡಿದೆ. ಈಗ ನೋಡಿ ಇವ್ರ ಮನೆಯಲ್ಲಿ ವೆರಿ ಅನ್ಫಾರ್ಚುನೇಟ್ ಡೇ. ಅವರು he had a massive heart attack. They got delayed in taking him to Jaydeva hospital, hardly about 1 kilometer from here. Hardly. ನಿಮಗೆ ಗೊತ್ತಿದೆ, ಡಾಕ್ಟರ್ ಮಂಜುನಾಥ್ ಅವರಿದ್ದರು. ಸೊ ಅಲ್ಲಿಗೆ ತೊಗೊಂಡು ಹೋಗೋಕ್ಕೂ ಇದಾಗಲಿಲ್ಲ. ದಟ್ ವಾಸ್ ಹೌ ಬ್ಯಾಡ್ ಸಿಚುವೇಶನ್. ಮೇಡಮ್ ಇವರು ಅಸ್ಮಾ ಮೇಡಮ್ ಅಂತ ಎದುರುಗಡೆ ಇರ್ತಾರೆ, ಅವ್ರ ಮನೇಲಿ ಒಂದು ಸಾವಾಯಿತು. ಇದೇ ಥರ ದೇ ಹ್ಯಾವ್ ಆಲ್ ದ ವಿಡಿಯೋಸ್. ಇಲ್ಲಿ ತನಕ ಮನೆ ಒಳಗೆಲ್ಲ ನುಗ್ಗಿ ಬಂದಿದೆ. ನಾವಿರೋದು ಮೂಲೆ ಮನೆಯಲ್ಲಿ ವಿ ಡೋಂಟ್ ಗೆಟ್ ಆಸ್ ಅಫೆಕ್ಟೆಡ್ ವಿತ್ ಸ್ಟ್ಯಾಗ್ನೆಂಟ್ ವಾಟರ್. ಬಟ್ ಸುವೇಜ್ ಲೈನ್ ಬದಲಾಯಿಸ್ತೀವಿ ಅಂತ ಇದು PWSSB ಅವರು 3 ವರ್ಷದಿಂದ FIR ಲಾಂಚ್ ಮಾಡಿದ್ರು. ನಿಮ್ಗೆಲ್ಲ ಸಮಸ್ಯೆ ಸಾಲ್ವ್ ಮಾಡ್ಕೊಡ್ತೀನಿ ಅಂತ ಇದು ಸ್ಯಾಂಕ್ಷನ್ ಆಗಿದೆ. ಇವಾಗ ಅವ್ರನ್ನು ಇದು ಕೇರ್ ಮಾಡೋದಿಲ್ಲ. ನಾವು ಹೋಗಿ ಮಾತಾಡ್ಸಿದ್ರೆ ಮಾತಾಡೋದಿಲ್ಲ. ಅಲ್ಲೇನೋ ಅವ್ರ ಹತ್ರ ಇದು 10 ಲಕ್ಷ ರೂಪಾಯಿ ಏನೋ ಇದು ಕೊಟ್ಟರು ಅಂತ ಫೈನ್ ಏನೋ. ಯಾರಪ್ಪ ಅಲ್ಲಿ ಎಲ್ಲ ನಿಂತಿದ್ದಾರೆ. ಅದು ಮೂಲ ಸಮಸ್ಯೆ ಅಲ್ಲಿ ಮಾತಾಡೋಣ, ಅಲ್ಲ ಮಾತಾಡೋಣ, ಬಂದಿದ್ದಾರಾ